ಉಳಿಸ್ಕೊಳ್ಳೋದಕ್ಕೆ ಒಂದು ಕಡೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ, ಇನ್ನೊಂದು ಕಡೆ ಸಿಎಂ ಸ್ಥಾನ ಪವರ್ ಶೇರಿಂಗ್ ಆಗುತ್ತೆ ಅನ್ನೋಂಥ ಚರ್ಚೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ಊಹಾಪೋಹ. ಯಾವುದು ಕೂಡ ಯಾವುದೇ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳು ಯಾವುದೂ ಕೂಡ ಪಕ್ಷದ ಮುಂದೆ ಇಲ್ಲ. ಅಂದ್ರೆ ಸಿಎಂ ಸ್ಥಾನದ ಬಗ್ಗೆ ಯಾವ ವಿಚಾರನೂ ಕೂಡ ಇಲ್ಲ. 5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೋ ಅಷ್ಟು ದಿನನೂ ಅವರೇ ಮುಖ್ಯಮಂತ್ರಿಗಳು. ಮುಂದಕ್ಕೂ ಇರ್ಬೋದು. ಅಂದ್ರೆ 5 ವರ್ಷ ಅವರೇ ಸಿಎಂ ಮುಂದಕ್ಕೂ ಅವರೇ ಇರ್ಬೋದು. ಸಂಪೇತ್ ಕೇಳಿದೆ. ಅವರು ನಮ್ಮ ನಾಯಕರು. ಅವರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದೀವಿ, ಪಕ್ಷವನ್ನ ಕಟ್ತಾ ಇದ್ದೀವಿ. ಮುಂದಕ್ಕೂ ಕೂಡ ಅವರ ನೇತೃತ್ವದಲ್ಲೇ ಎಲ್ಲಾ ಚುನಾವಣೆಗಳು ನಡೀತದೆ. ಅವ್ರಿಗೆ ಇನ್ನ ವಯಸ್ಸಾಗಿಲ್ಲ. ಡಿ.ಕೆ. ಶಿವಕುಮಾರ್ ಸರ್ ಹಿಂದೆ ಸರಿದ್ರೆ ಸರ್ ಪವರ್ ಶೇರಿಂಗ್ ಸಿಎಂ ಆಗ್ಬೇಕು ಅನ್ನೋ ಕನಸು. ಆ ವಿಚಾರಗಳಲ್ಲಿ ಪ್ರಸ್ತಾಪ ಇಲ್ಲ. ಈಗ ನಾಯಕತ್ವ ಗಟ್ಟಿಯಾಗಿದೆ. ಸಿದ್ದರಾಮಯ್ಯಗಿಂತ ಆಲ್ಟರ್ನೇಟಿವ್ ಲೀಡರ್ ಇಲ್ಲ ಸರ್ ಕಾಂಗ್ರೆಸ್. ಅದು ಎಲ್ಲ ನಾಯಕರು ಸೇರಿ ಕಾಂಗ್ರೆಸ್ ಪಕ್ಷ ಒಬ್ಬರಲ್ಲ, ಸಿದ್ದರಾಮಯ್ಯನವರಲ್ಲ, ಡಿ.ಕೆ. ಶಿವಕುಮಾರ್ ಎಲ್ಲರೂ ಕೂಡ ಎಂ.ಬಿ. ಪಾಟೀಲ್ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, ಮಾದೇವಪ್ಪನವರು ಇರ್ಬೋದು, ಎಲ್ಲ ಸಮುದಾಯವನ್ನು ಸೇರಿ ನಾವು ಪಕ್ಷವನ್ನು ಕಟ್ಕೊಂಡು ಬಂದಿದ್ದೇವೆ. ಸರ್ಕಾರ ಬರೋದಕ್ಕೆ ಇಬ್ಬರು ಕೂಡ ಕಾರಣ. ಹಾಗಾಗಿ ಈಗ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕಾರ್ಯಕರ್ತರು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ. ಆದ್ರೆ ಪಕ್ಷ ಏನ್ ತೀರ್ಮಾನ ಮಾಡ್ತದೋ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಸರ್, ಸಿಎಂ ಹೇಳಿದಂತೆ ಇದೇ ತಿಂಗಳು ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಸರ್? ಪವರ್ ಶೇರಿಂಗ್ ವಿಚಾರ ಇಲ್ಲ ಮುಂದೆ ಅಂತ ಹೇಳಿ ಅದು ಮುಖ್ಯಮಂತ್ರಿಗಳ ವಿವೇಚನೆ ಮತ್ತು ಹೈಕಮಾಂಡ್ ಬಿಟ್ಟಂತ ವಿಚಾರ. ಮಂತ್ರಿಮಂಡಲ ಪುನರ್ರಚನೆ ಚುನಾವಣೆ ಉಳಿಸ್ಕೊಳ್ಳೋದಕ್ಕೆ ಒಂದು ಕಡೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ, ಇನ್ನೊಂದು ಕಡೆ ಸಿಎಂ ಸ್ಥಾನ ಪವರ್ ಶೇರಿಂಗ್ ಆಗುತ್ತೆ ಅನ್ನೋಂಥ ಚರ್ಚೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ಊಹಾಪೋಹ. ಯಾವುದು ಕೂಡ ಯಾವುದೇ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳು ಯಾವುದೂ ಕೂಡ ಪಕ್ಷದ ಮುಂದೆ ಇಲ್ಲ. ಅಂದ್ರೆ ಸಿಎಂ ಸ್ಥಾನದ ಬಗ್ಗೆ ಯಾವ ವಿಚಾರನೂ ಕೂಡ ಇಲ್ಲ. 5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೋ ಅಷ್ಟು ದಿನನೂ ಅವರೇ ಮುಖ್ಯಮಂತ್ರಿಗಳು. ಮುಂದಕ್ಕೂ ಇರ್ಬೋದು. ಅಂದ್ರೆ 5 ವರ್ಷ ಅವರೇ ಸಿಎಂ ಮುಂದಕ್ಕೂ ಅವರೇ ಇರ್ಬೋದು. ಸಂಪೇತ್ ಕೇಳಿದೆ. ಅವರು ನಮ್ಮ ನಾಯಕರು. ಅವರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದೀವಿ, ಪಕ್ಷವನ್ನ ಕಟ್ತಾ ಇದ್ದೀವಿ. ಮುಂದಕ್ಕೂ ಕೂಡ ಅವರ ನೇತೃತ್ವದಲ್ಲೇ ಎಲ್ಲಾ ಚುನಾವಣೆಗಳು ನಡೀತದೆ. ಅವ್ರಿಗೆ ಇನ್ನ ವಯಸ್ಸಾಗಿಲ್ಲ. ಡಿ.ಕೆ. ಶಿವಕುಮಾರ್ ಸರ್ ಹಿಂದೆ ಸರಿದ್ರೆ ಸರ್ ಪವರ್ ಶೇರಿಂಗ್ ಸಿಎಂ ಆಗ್ಬೇಕು ಅನ್ನೋ ಕನಸು. ಆ ವಿಚಾರಗಳಲ್ಲಿ ಪ್ರಸ್ತಾಪ ಇಲ್ಲ. ಈಗ ನಾಯಕತ್ವ ಗಟ್ಟಿಯಾಗಿದೆ. ಸಿದ್ದರಾಮಯ್ಯಗಿಂತ ಆಲ್ಟರ್ನೇಟಿವ್ ಲೀಡರ್ ಇಲ್ಲ ಸರ್ ಕಾಂಗ್ರೆಸ್. ಅದು ಎಲ್ಲ ನಾಯಕರು ಸೇರಿ ಕಾಂಗ್ರೆಸ್ ಪಕ್ಷ ಒಬ್ಬರಲ್ಲ, ಸಿದ್ದರಾಮಯ್ಯನವರಲ್ಲ, ಡಿ.ಕೆ. ಶಿವಕುಮಾರ್ ಎಲ್ಲರೂ ಕೂಡ ಎಂ.ಬಿ. ಪಾಟೀಲ್ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, ಮಾದೇವಪ್ಪನವರು ಇರ್ಬೋದು, ಎಲ್ಲ ಸಮುದಾಯವನ್ನು ಸೇರಿ ನಾವು ಪಕ್ಷವನ್ನು ಕಟ್ಕೊಂಡು ಬಂದಿದ್ದೇವೆ. ಸರ್ಕಾರ ಬರೋದಕ್ಕೆ ಇಬ್ಬರು ಕೂಡ ಕಾರಣ. ಹಾಗಾಗಿ ಈಗ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕಾರ್ಯಕರ್ತರು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ. ಆದ್ರೆ ಪಕ್ಷ ಏನ್ ತೀರ್ಮಾನ ಮಾಡ್ತದೋ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಸರ್, ಸಿಎಂ ಹೇಳಿದಂತೆ ಇದೇ ತಿಂಗಳು ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಸರ್? ಪವರ್ ಶೇರಿಂಗ್ ವಿಚಾರ ಇಲ್ಲ ಮುಂದೆ ಅಂತ ಹೇಳಿ ಅದು ಮುಖ್ಯಮಂತ್ರಿಗಳ ವಿವೇಚನೆ ಮತ್ತು ಹೈಕಮಾಂಡ್ ಬಿಟ್ಟಂತ ವಿಚಾರ. ಮಂತ್ರಿಮಂಡಲ ಪುನರ್ರಚನೆ ಚುನಾವಣೆ